ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಕೊನೆ ಶ್ರಾವಣ ಶನಿವಾರ ಮಾಡಿದ ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಸಾರಿ. ಇನ್ನು ಇವತ್ತು ನಮ್ಮ ಮನೆ ದೇವರಿಗೆ ಅರ್ಚನೆ ಹಾಗೂ ಅಭಿಷೇಕ ಮಾಡಿಸೋಣ ಅಂದ್ಬಿಟ್ಟು ಮನೆಯಲ್ಲೇ ಪ್ರಸಾದ ರೆಡಿ ಮಾಡ್ತಾಯಿದ್ದೆ. ಇದ್ದ ತಕ್ಷಣ ಕಡಲೆಕಾಳು ಕುದಿಯೋಕೆ ಇಟ್ಬಿಟ್ಟು ತಲೆ ಸ್ನಾನ ಮಾಡ್ಕೊಬರಕ್ಕಂತ ಹೋಗಿದ್ದೆ. ನಾನು ಸ್ನಾನ ಮುಗಿಸೋ ಅಷ್ಟರಲ್ಲಿ ಕಡಲೆಕಾಳೆಲ್ಲ ಚೆನ್ನಾಗಿ ಕುದ್ದಿದ್ವು. ಅಂದರೆ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು. ಅದು ಕೂಡ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ, ಹೇಗೆ ಕಡಲೆಕಾಳು ಉಸುಳಿನ ನೈವೇದ್ಯಕ್ಕಂತ ರೆಡಿ ಮಾಡೋದು ಅಂದ್ಬಿಟ್ಟು. ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಟೈಮ್ ಇದ್ದಾಗ ಒಂದು ಸರಿ ಆ ವಿಡಿಯೋನೂ ಕೂಡ ಚೆಕ್ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಕಡಲೆಕಾಳೆಲ್ಲ ಚೆನ್ನಾಗಿ ಕುದ್ದಿದ್ವು. ಅದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಹೆಚ್ಚಿಬಿಟ್ಟು ನಮ್ಮ ಅತ್ತೆ ರೆಡಿ ಮಾಡಿಕ್ಕಿದ್ರು. ನಾನು ಜಸ್ಟ್ ಒಗ್ಗರಣೆ ಕೊಡೋದು ಮಾತ್ರನೇ ಇತ್ತು. ಇವಾಗ ಒಗ್ಗರಣೆ ಕೊಟ್ಬಿಟ್ಟು ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇನ್ನು ನಮ್ಮ ದೇವಸ್ಥಾನದ ಹತ್ರ ಜಾಸ್ತಿ ಜನ ಬರೋಲ್ಲ, ಕಡಿಮೆ ಜನನೇ ಬರೋದು. ಅದಕ್ಕೋಸ್ಕರ ಒಂದು ಡಬ್ಬದಲ್ಲಿ ಮುಕ್ಕಾಲು ಡಬ್ಬ ಆಗೋಷ್ಟು ಕಡಲೆಕಾಳು ಉಸುಳಿ ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಬರೋದು ತುಂಬ ಕಡಿಮೆ, ಸೊ ಅವ್ರಿಗೋಸ್ಕರ ಅಂತ ಸ್ವಲ್ಪ ಮನೆಯಲ್ಲೇ ಎತ್ತಿಕ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ನಾನು ಮೊದಲೇ ಹೇಳಿದ ಥರ ದೇವಸ್ಥಾನದಲ್ಲಿ ಯಾರೂ ಇದ್ದಿಲ್ಲ. ನಾವು ಹೋದಾದ್ಮೇಲೆ ಒಂದು 10ರಿಂದ 15 ಜನ ಬಂದರು. ಹಾಗೆ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಯಾರೂ ಇಲ್ದಿರೋ ಕಾರಣ ತುಂಬ ಸೈಲೆಂಟಾಗಿತ್ತು ದೇವಸ್ಥಾನ ಎಲ್ಲ. ಮತ್ತು ಅಲ್ಲಿಂದ ನೆಕ್ಸ್ಟು ಶನಿದೇವ್ರ ದೇವಸ್ಥಾನಕ್ಕೆ ಹೋದ್ವಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ ತುಂಬಾ ರಶ್ ಇತ್ತು, ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ. ಆಚೆಯಿಂದನೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೂ ಸ್ವಲ್ಪ ಪ್ರಸಾದ ಇಸ್ಕೊಂಡು ಬಂದ್ವಿ. ಇನ್ನು ಬಂದಮೇಲೆ ಹಾಲ್ ಡೆಕೋರ್ ಮಾಡೋಣ ಅಂದ್ಬಿಟ್ಟು ಹಾಲ್ ಮೇಕೋರ್ಗೆ ನಮ್ಮ ಸೋಫಾನ ಪೇಂಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಕುತ್ಕೊಳ್ಳೋದು ಸ್ವಲ್ಪ ಮಾಡಿದ್ದೀನಿ, ಇನ್ನು ಬ್ಯಾಕ್ ರೆಸ್ಟಲ್ಲೆಲ್ಲ ಮಾಡಬೇಕು. ಸೊ ಇವಾಗೇನು ಮನೇಲಿ ಕೆಲಸ ಇದ್ದಿಲ್ಲ, ಇದನ್ನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪೇಂಟ್ಗೆ ಸ್ವಲ್ಪ ತಿನ್ನರ್ ಹಾಕ್ಕೊಂಡು ಅದು ಸ್ವಲ್ಪ ಲಿಕ್ವಿಡ್ ಥರ ಆದಮೇಲೆ ಯೂಸ್ ಮಾಡ್ತೀನಿ. ಅಂದರೆ ಬ್ರಷ್ ತುಂಬ ಬೇಗ ಮೂವ್ ಆಗುತ್ತೆ, ಇಲ್ಲಾಂದರೆ ಪೇಂಟ್ ಗಟ್ಟಿ ಇರುತ್ತೆ, ಬೇಗ ಮೂವ್ ಆಗೋಲ್ಲ, ಕೆಲಸ ಜಾಸ್ತಿ ಹೊತ್ತಾಗತ್ತೆ. ಇನ್ನು 8 ಮಂತ್ ಪ್ರೆಗ್ನೆನ್ಸಿಲಿ ಈ ಕೆಲಸ ಎಲ್ಲ ಮಾಡಲೇಬಾರ್ದು. ಬಟ್ ನನಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ಲೈಕ್ ಮನೆ ಡೆಕೋರ್ ಮಾಡೋದಂದರೆ ಇದ್ದದ್ದು ತುಂಬ ಇಷ್ಟ. ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಹೇಳಿಬಿಟ್ಟು ಪೇಂಟ್ ತರಿಸಿದ್ನಲ್ಲ ಆ ಕಿಚನ್ ಡೆಕೋರೇಷನ್ಗೆ ಅಂದ್ಬಿಟ್ಟು ಅದೇ ಪೇಂಟ್ ಇನ್ನೂ ತುಂಬಾ ಮಿಕ್ಕಿತ್ತು. ನಮ್ಮ ಸೋಫಾ ಕಲರು ಆ ಪೇಂಟ್ ಕಲರು ಎರಡು ಒಂದೇ ಅಂದ್ಬಿಟ್ಟು ಅದೇ ಪೇಂಟ್ನ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ಹೇಗೆ ಬಂದಿದೆ ಅಂತ ಒಂದು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ವಿಡಿಯೋ ನೋಡ್ತಿದ್ದಾರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ವೀನು ಕಿಚನ್ 7048ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಕಡಿಮೆ ಟೈಮಲ್ಲಿ 650+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ ಇದು ನೋಡಿ. ನನ್ನ ಚಾನಲ್ ಕೂಡ ತುಂಬ ಬೇಗ ಗ್ರೋ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ಸಪೋರ್ಟಿಂದ ಮಾತ್ರನೇ ಪಾಸಿಬಲ್ ಆಗ್ತಿರೋದು. ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಪೇಂಟ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟಯರ್ಡ್ ಆಗೋಗಿತ್ತು. ಸೊ ಮನೇಲಿ ನಾನು ಯಾವಾಗೂ ಪ್ರೆಗ್ನೆನ್ಸಿ ಟೈಮ್ ಅನ್ನೋದ್ರಿಂದ ORSನ ಸ್ಟಾಕಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ORS ಕುಡ್ಕೊಂಡು ಸಾಯಂಕಾಲ ಟೈಮ್ ಅಲ್ವಾ, ಸ್ವಲ್ಪ ಟೀ ಟೈಮ್ ಸ್ನ್ಯಾಕ್ಸ್ ಅಂದ್ಬಿಟ್ಟು ಹೀರೆಕಾಯಿ ಬೋಂಡನ ಮಾಡಿದ್ದೆ. ಅದ್ರ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಇದೆ. ಇನ್ನು ನೈಟ್ಗೆ ವೈಟ್ ಕಲರ್ ಪಲಾವ್ ಮಾಡಿದ್ದೆ. ಅದ್ರ ಜೊತೆಗೆ ನಮ್ಮ ಯಜಮಾನ್ರು ಸ್ವೀಟ್ ಬೇಕು ಅಂತ ಇದ್ದರು, ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಮಾಡಿದೆ. ಇದ್ರ ರೆಸಿಪಿನೂ ಕೂಡ ಅಷ್ಟೇ ಆಲ್ರೆಡಿ ಅಪ್ಲೋಡ್ ಆಗಿದೆ. ಒಂದು ಸರಿ ಟೈಮ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿ, ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಮಾಡ್ಬೋದು. ಹೇಗಂತ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಊಟ ಎಲ್ಲ ಮುಗಿಸಿದ ಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಪೇಂಟ್ ಕೂಡ ಮಿಕ್ಕಿತ್ತು. ಸೋಫಾಸ್ಗೆಲ್ಲ ಮಾಡಿ ಕಂಪ್ಲೀಟ್ ಮಾಡಿದ್ದೆ. ಇನ್ನು ಹಾಲಲ್ಲಿರೋ ಕಿಟಕಿನೂ ತುಂಬ ಮೆಸ್ಸಿಯಾಗಿ ಆಯ್ಲಿ ಕಾಣಿಸ್ತಾ ಇತ್ತು. ಅದಕ್ಕೂ ಕೂಡ ಪೇಂಟ್ ಮಾಡೋಣ, ನ್ಯೂ ಲುಕ್ ಕೊಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಪೇಂಟ್ ಮಾಡಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ.